ಇದ್ಯಾವುದು ಹೊಸ ಟಿಂಗ್ ಆಗತ್ತೆ ಅವರು ನಮ್ ಪ್ರೇಮಾನಂದ್ರು ಗಿರಿಸೇನ ಅನ್ಬಾರ್ದು ಅವ್ರು ಪ್ರೇಮಾನಂದ್ರ ಅವರು ಇವನ್ ಯಾವಾಗ ಆದ್ಮೇಲೆ ಪ್ರೇಮಾನಂದ ನಮ್ ಕೈನು ಯಾವಾಗ ಆದ ಅಂತ ನಾನ್ ಹೇಳ್ತೀನಿ ಕೇಳ್ರಿ. ಆ ನಿತ್ಯಾನಂದ ಯಾವಾಗ ಗೊತ್ತಾ ನಮ್ ಪ್ರೇಮಾನಂದ ಜದ್ದು ಬಿಡ್ತೇವ್ರಿ ಏನ್ಲ ಮಾರ್ಕೆಟ್ ಅದೇ ಇವಾಗ ನನಗೆ ಕರ್ಸಿದ್ ಏನ್ರಪ್ಪ ನಿಮ್ ಸಮಸ್ಯೆ ನೋಡಿ. 150ನೇ ಹುಡುಗಿನ ಕೈ ಕೊಟ್ಟಾಳೆ ಅಂತ ಹಿಮಾಲಯ ಕೊಡ್ತಾರೆ ನಮ್ ಗುರುಗಳು. ಎಣ್ಣೆ ದುಡ್ಡು ಯಾರು ಕೊಡ್ತಾರೆ ಪಂಚಾಯತಿ ಮಾಡಕ್ಕೆ ಗೌಡ್ರು ಕರ್ಸಿದೀವಿ ಪಂಚಾಯತಿ ಮಾಡಿ ಲೇ ಕೆಂಪ ಈ ನನ್ನ ಮಗ ಕರಿಸಿ ನಾವ್ ಇಷ್ಟೊಂದು ಗೌಡ್ಕಿ ಇಷ್ಟೊಂದು ನಮಗೆ ಬೀಳಲಿಲ್ಲ. ಈ ನನ್ ಮಗ ಕರಿಸಿ ಹೆಂಗಲೇ 150 ಬಿದ್ದಿದ್ದವು ನಿನ್ನ ಮಚ್ಚೆ ಇಲ್ಲ ಅದಕ್ಕೆ ಬಿದ್ದಿಲ್ಲ. ನೀವು ತೆಗೆದು ತೋರಿಸ್ರಿ 150 ನನ್ನ ಏನ್ ಮಾತಾಡ್ತೀವಿ ಹಂಗ ದುಡ್ಡು ಬಂಗಾರ ತೆಗೆದು ತೋರಿಸ್ರಿ ನಿಮಗೆ ಬೀಳ್ತವೆ ನಂದ ನಿಮಗೆ ನಿಮ್ ಗುರುಗಳಿಗೆ ಇರ್ರಿ. ಲೇ ಕೆಂಪ ಯಾಕೋ ಇಬ್ಬರು ಸರಿ ಇಲ್ಲ ಹೆಂಗಲೇ ಪಂಚಾಯತಿ ಮಾಡೋಣ ಅವ್ರ ಕಡೆಗೆ ಹೇಳ್ತು
ನಮಗೆ ತೊಂದ್ರೆ ಇಲ್ಲ. ನಂದ ಇವಾಗ ಏನಪ್ಪಾ ನಿನ್ ಸಮಸ್ಯೆ? ನಿನಗೆ ಎಣ್ಣೆ ಖರ್ಚಿಗೆ ಆಗ್ಬೇಕು. ಹೌದ್ರಿ. ಲೇ ಕರೆಸಿನ ಏ ಗುರುಗಳೇ, ಪ್ರೇಮಾನಂದರು ಅಲ್ಲ, ನಿನಗ್ ಪ್ರೇಮಾನಂದ, ನನಗ್ ಕರಿಸಿನ. ನೀವ್ ಹೆಂಗಾರ ಅನ್ಕೊಳ್ರಿ, ನಮಗೆ ಖರ್ಚು ಹೆಂಗ್ ಬೇಕಂಗ್ ಬಡಿತದ ಲೇ ಕರಿಸಿನ, ಹೇಳ್ರಿ ಗೌಡ್ರಿ. ಯಾವ ಯಾರನ್ನ ಕೇಳ್ಕೊಂಡ್ರು ಈ ಕುಡುಕ್ರು ಕೇಳ್ಕೋಬಾರ್ದಲ್ಲಿ. ಹೌದೌದು ನೀಯತ್ತು ಇನ್ಯಾರು ಇಲ್ಲಲೇ. ದೇಶ ಉದ್ಧಾರ ಮಾಡೋದು ಕುಡುಕ್ರಲ್ಲಿ. ಹೌದು ಕೊಡ್ರಿ, ನಿಮ್ ಮಾತು ನಿಜ. ದೇಶ ಉದ್ಧಾರ ಮಾಡೋದು ನಮ್ ಕುಡುಕ್ರಲ್ವೇ, ಬ್ಯಾಡ ಯಾರು ಉದ್ಧಾರ ಮಾಡೋದು? ಸರ್ಕಾರ ನಡೀತಿರೋದೇ ನಮ್ಮಿಂದ್ರಿ. ಕರಿಸಿನ ಹೇಳ್ರಿ ಕೊಡ್ರಿ. ಇವಾಗ ನೀನು ಹಿಮಾಲಯಕ್ಕಾದ್ರೂ ಹೋಗು, ಏನೇಳಿ ಗುಡ್ಡಕ್ಕಾದ್ರೂ ನೀನು ಬರೋವರೆಗೂ ನಮ್ ನಂದ ಚೆನ್ನಾಗಿರ್ಬೇಕು. ಅದೇನಲ್ಲಿ ಬ್ಯಾಂಕಿಂದ ಮೊನ್ನೆ ಕಾರ್ಡ್ ತಂದಿದೆಯಲ್ಲ, ಉಜ್ಜೋದು ಅಂತ. ಉಜ್ಜ ಕಾರ್ಡ್ ಅದನ್ನ ಕೊಡು ಅಂತ ಕೈಗೆ. ಯಾಕೆ ನೀವು ಉಜ್ಕೊಂತೀರ? ನೀನು ಅಲ್ಲ ಕೊಡ್ರಿ, ನೀವು ಉಜ್ಕೊಂತೀರ, ನಾನ್ ಯಾಕೆ ಉಜ್ಜಲಲ್ಲಿ? ನಿನ್ ಶಿಷ್ಯ ನಂದು ಕೂಡ ನಮ್ಗೆ ಕೊಡ್ತೀರ? ಆಯ್ತು ಗೌಡ್ರಿ, ನಿಮ್ ಮಾತ್ ನಾವ್ ಯಾವತ್ ತೆಗ್ದಾಕಿದೀವಿ ಗೌಡ್ರಿ. ನಂದ ಹೆಂಗೆ ನಾವ್ ಹಂಗೆ. ನಂದ ಗೌಡ್ರಿ, ನಿನ್ ಸಮಸ್ಯೆ ಬಗೆಹರಿತಾ? ನಾವು ಕುಡಿದ್ರು ಅಂದ್ಮೇಲೆ ಬಾರಿ ನೀಯತ್ತು, ದಿನಕ್ಕೆ ಫುಲ್ ಬಾಟ್ಲು ಒಂದೇ ಕ್ವಾರ್ಟರ್ ಉಚ್ಚೋದು. ನಂದ ನಮ್ಮ ಬಂಧು ಬಳಗ ಐತೆ ಅಂತ 2 ಕ್ವಾರ್ಟರ್ ಉಚ್ಚಕ್ ಹೋಗಲ್ಲ ನಾವು. ನಿನಗೆ ಐತೆ ಅಂತಾನೆ ಹೌದವ್ರಿ, ಅವನು ಉಜ್ಜಕ್ ಕೊಟ್ಟಿದ್ದಾನೆ. ನೀನ್ ಸಿಕ್ ಜಾಗದಾಗೆಲ್ಲ ಉಜ್ಜಿ ಅವನ್ ಮರ್ಯಾದೆ ತೆಗಿಬೇಡ. ಇನ್ನೇನ್ ಸಮಸ್ಯೆ ಬಗೆಹರಿತೇನಪ್ಪ? ಸೈಡ್ ಸಿಗೋ ಉಚ್ಚಲ್ರಿ ನಾನು. ಪೇಂಟ್ ಸಿಕ್ಕ ಗೌಡ ಮಗ ತುಂಬಾ ಬರ್ಕೊಂಡ್ ಬಂದವನೆ. ಅವನೇನೋ ಹಿಮಾಲಯಕ್ಕೆ ಬರೋವರೆಗೂ ಅವನ್ ಮನೆ ಅವನ್ ಏನು ಎಲ್ಲ ನೋಡ್ಕೊಳಪ್ಪ. ಆಸ್ತಿ ಎಲ್ಲ ನಂದೇ. ಎಲ್ಲ ನಿಮ್ದಪ್ಪ. ಇನ್ನು ಅಲ್ಪ ಸ್ವಲ್ಪ ಊರಾಗ ಮರ್ಯಾದೆ ಇಟ್ಕೊಂಡಿದೀವಿ. ಈ ನನ್ನ ಮಕ್ಕಳು ಸವಾಸ ಮಾಡಿ ಇನ್ನೂ ಇದ್ರೆ ನನ್ನ ಮಗ ಪಂಚಾಯತಿ ಮಾಡಕ್ಕೆ ಬರ್ತೀವಪ್ಪ, ಬರ್ತೀವ. ನೀವು ಅನ್ನದಾದ್ರು ನಮಗೆ ಅನ್ನ ಕೊಟ್ಟ ಅದಕ್ಕೆ ನಮ್ಮಂಗೆ ಕಷ್ಟಕ್ಕೆ ಮುಂದೆ ಎಲ್ಲೆಲ್ಲಿ ಸಿಲಿಕ್ಕೆಂದಾರ ಅವ್ರದ್ದು ಒಂದ್ ಸ್ವಲ್ಪ ಕಷ್ಟ ತೀರ್ಸ್ಬೋದ್ರಿ. ನಾನಿಂದ ಯಾರು ಕುಡುಕಿದ್ರೆ ಹೋಗ್ರಪ್ಪ ಮತ್ತೆ ಪಂಚಾಯತಿಗೆ. ಸಾಕ್ಬೋದು.